ಮಾನ್ಯ ಮುಖ್ಯಮಂತ್ರಿಗಳು ಇಂದು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆಯನ್ನು ಕರೆದಿದ್ದಾರೆ. ರೈತರ ಬೇಡಿಕೆ ಏನಿದೆ ಅದನ್ನ ಈಡೇರಿಸುವಂತೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಅವರಿಗೆ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಸಕ್ಕರೆ ರೇಟು ನಿಗದಿ ಮಾಡುವಂತಹದ್ದು ಕೇಂದ್ರ ಸರ್ಕಾರದ ಕೈನಲ್ಲಿದೆ. ಎಲ್ಲ ಅಸ್ತ್ರಗಳು ಕೂಡ FRP ಕಬ್ಬಿಗೆ FRP ಫಿಕ್ಸ್ ಮಾಡೋದು ಕೂಡ ಕೇಂದ್ರ ಸರ್ಕಾರ ಮಾಡುತ್ತೆ. ಸಕ್ಕರೆ ರೇಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಂಪೋರ್ಟ್ ಬಿಟ್ರೆ ಸಕ್ಕರೆ ರೇಟ್ ಕಮ್ಮಿ ಆಗುತ್ತೆ, ಎಕ್ಸ್ಪೋರ್ಟ್ಗೆ ಬಿಟ್ರೆ ಸಕ್ಕರೆ ರೇಟು ಜಾಸ್ತಿ ಆಗುತ್ತೆ. ಇದನ್ನ ತೀರ್ಮಾನ ಮಾಡುವಂತ ಅಧಿಕಾರನೂ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಸಕ್ಕರೆ ರೇಟು ಎಥೆನಾಲ್ ಬಳಕೆ ಮೇಲೂ ಕೂಡ ಅವಲಂಬಿತವಾಗಿದೆ. ಎಥೆನಾಲ್ ಬಳಕೆಯನ್ನ ಹೆಚ್ಚು ಮಾಡಿದ್ರೆ ಸಕ್ಕರೆ ರೇಟು ಕಬ್ಬು ರೇಟು ಜಾಸ್ತಿ ಆಗುತ್ತೆ. ಎಥೆನಾಲ್ ಬಳಕೆಯನ್ನ ಕಡಿಮೆ ಮಾಡಿದ್ರೆ ಕಬ್ಬಿನ ರೇಟು ಕಡಿಮೆ ಆಗುತ್ತೆ. ಸೊ ಈ ತೀರ್ಮಾನ ಮಾಡುವಂತಹದ್ದು ಕೇಂದ್ರ ಸರ್ಕಾರದ ಕೈನಲ್ಲಿದೆ. ಸೊ ಈ ಎಲ್ಲಾ ಕಾರಣಗಳಿಂದ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಕೇಂದ್ರ ಸರ್ಕಾರನೂ ಕೂಡ ಮಧ್ಯಪ್ರವೇಶ ಮಾಡಿ FRP ಹೆಚ್ಚಳ ಮಾಡೋದಾಗ್ಲಿ, ಎಕ್ಸ್ಪೋರ್ಟ್ಸ್ಗೆ ಅವಕಾಶ ಕೊಡೋದಾಗ್ಲಿ, ಅಥವಾ ಎಥೆನಾಲ್ ಬಳಕೆಯನ್ನ ಹೆಚ್ಚಿಗೆ ಮಾಡೋದಾಗ್ಲಿ, ಇವೆಲ್ಲವನ್ನ ಮಾಡೋದರ ಮುಖಾಂತರ ರೈತರಿಗೆ ಸಿಗ್ತಕ್ಕಂಥ ಕಬ್ಬಿನ ರೇಟನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡೋದಕ್ಕೆ ಅವರ ಸಮಯವನ್ನು ಕೂಡ ನಾವು ಕೇಳಿದ್ದೇವೆ. ಒಂದು ಕಡೆ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಮತ್ತೊಂದು ಕಡೆ ಏನು ಈಗ ಸಕ್ಕರೆ ಕಂಪನಿಗಳು ಇದಾವೆ, ಕಾರ್ಖಾನೆಗಳು, ಅವರ ಮಾಲೀಕರನ್ನು ಕರೆದು ರೈತರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಅವರು ಕೂಡ ಕೈ ಚಾಚಬೇಕು. ಇಂಥ ಸಂದರ್ಭದಲ್ಲಿ ರೈತರ ನೆರವಿಗೆ ಬರಬೇಕು ಅಂತ ಮನವರಿಕೆ ಮಾಡುವಂತ ಪ್ರಯತ್ನವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಕೈಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆ ಎಲ್ಲಾ ಪ್ರಯತ್ನಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಲ್ಲ ಸರ್, ಕೇಂದ್ರ ಸಚಿವರು ಹೇಳ್ತಾರೆ ಇದನ್ನ ಮುಖ್ಯಮಂತ್ರಿಗಳೇ ಬಗೆಹರಿಸಬೇಕು. ಯಾವತ್ತೂ ಕೂಡ ಈಗ ಕಬ್ಬಿನ ಕೇಂದ್ರ ಸರ್ಕಾರ ನಿಗದಿ ಮಾಡೋದಿಲ್ಲ, FRP ಆಗಿದೆ, ಈಗ CM ತೀರ್ಮಾನ ಮಾಡಬೇಕು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. FRP ಹೌದು ನಿಗದಿ ಆಗಿದೆ. ಈಗ ಏನು ನಿಗದಿ ಆಗಿದೆ ಅದಕ್ಕಿಂತ ಹೆಚ್ಚಿಗೆ ರೇಟ್ ಅನ್ನ ಕಾರ್ಖಾನೆಗಳವರು ಕೊಡ್ತಾ ಇದ್ದಾರೆ, ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಯಾಕೆ ಅಂದ್ರೆ ಅದೇನು 3,600 ರೂಪಾಯಿ ಇದೆ, 4,300ವರೆಗೂ ರೇಟ್ ಇದೆ. ಅದು ಹ್ಯಾಂಡ್ಲಿಂಗು ಅಂದ್ರೆ ಹಾರ್ವೆಸ್ಟಿಂಗು, ಟ್ರಾನ್ಸ್ಪೋರ್ಟೇಷನ್ ಸೇರಿಸಿ ಇರುವಂತಹ ರೇಟು. ಸೊ ಆ ರೇಟಿಗಿಂತ ನಾವು ಕ್ಯಾಬಿನೆಟ್ ಅಲ್ಲಿ ಕೂತು ಚರ್ಚೆ ಮಾಡಿದಾಗ ಆ ರೇಟ್ ಅನ್ನ ಅವರು ಕೊಡ್ತಾ ಇದ್ದಾರೆ. ಆದ್ರೆ ರೈತರು ಇನ್ನೂ ಹೆಚ್ಚು ರೇಟ್ ಕೇಳ್ತಾ ಇದ್ದಾರೆ. FRP ಅನ್ನ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಹೆಚ್ಚಿಗೆ FRP ಅನ್ನ ನಿಗದಿ ಮಾಡಿದ್ರೆ ನಾವು ಕೂಡ ಕಂಪನಿಗಳಿಗೆ ಬಲವಂತವಾಗಿ ಹೇಳ್ತೇವೆ, ನೀವು FRP ಏನಿದೆ ಅದನ್ನ ಕೊಡಬೇಕು ಅಂತ. ಈಗ ಅಂತೂ FRP ಪ್ರಕಾರ ಕೊಡ್ತಾ ಇದ್ದಾರೆ ಕಾರ್ಖಾನೆಗಳು. ಈಗ FRPನೂ ಕೊಡ್ತಾ ಇದ್ದಾರೆ, ಕೆಲವರು FRPಗಿಂತ ಹೆಚ್ಚಿಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ರೇಟೇ FRP ಕಡಿಮೆ ಇದೆ, ರೈತರು ಅದನ್ನು ಒಪ್ಪುತ್ತಾ ಇಲ್ಲ. ಸೊ FRP ಹೆಚ್ಚಳ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ, ಅಧಿಕಾರ ಅವ್ರ ಕೈಯಲ್ಲಿದೆ. ಯಾರು ಮಾಡಬೇಕು? ಹಂಗಾದ್ರೆ ಈಗ ರೈತರ ಸಮಸ್ಯೆನ ಕೇಂದ್ರ ಸರ್ಕಾರ ನಿಭಾಯಿಸಿ ಅಂತ ಹೇಳ್ತಾರೆ. ಅವ್ರ ಜವಾಬ್ದಾರಿ ಇಲ್ವಾ? ಹಂಗಾದ್ರೆ ನಾವು ಇವತ್ತು ಕಾರ್ಖಾನೆಗಳನ್ನ ಕರೆಸಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಏನ್ ಕಳೆಕಾಯಿ ತಿಂತಾ ಇದೆಯಾ? ಯಾಕೆ ರೈತರು ಬೀದಿಗೆ ಬಂದಿರುವಾಗ ಕೇಂದ್ರ ಸರ್ಕಾರ ಏನ್ ಪ್ರಯತ್ನ ಮಾಡಿದೆ ಒಂದಾದ್ರೂ ತೋರಿಸಿ. ನಾವು ಮಂತ್ರಿಗಳು ಹೋಗಿ ರೈತರ ಹತ್ರ ಪ್ರಯತ್ನ ಮಾಡಿದ್ದೇವೆ, ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ, ಕಾರ್ಖಾನೆಗಳನ್ನ ಒಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ಎಲ್ಲಾ ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲಿಟ್ಕೊಂಡು FRP ಅಧಿಕಾರ ಅವ್ರ ಕೈಯಲ್ಲಿದೆ, ಹಾಗೆ ಎಥೆನಾಲ್ದು ಅವ್ರ ಕೈಯಲ್ಲಿದೆ ಅಧಿಕಾರ, ಮತ್ತು ಸಕ್ಕರೆ ಆಮದು ರಫ್ತು ಅವ್ರ ಕೈಯಲ್ಲಿದೆ. ಎಲ್ಲಾ ಅಧಿಕಾರವನ್ನ ಅವ್ರ ಕೈಯಲ್ಲಿಟ್ಕೊಂಡು ಒಂದು ಪ್ರಯತ್ನ ಮಾಡಿರೋ ನಿದರ್ಶನ ಇದ್ರೆ ತೋರಿಸಿ. ಹಾಗಾಗಿ ರೈತರು ಬೀದಿಗೆ ಬಂದಿರುವಾಗ ಕೇಂದ್ರ ಸರ್ಕಾರ ರೈತರ ಹಿತವನ್ನ ಮರೆತು ನಿದ್ರೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಅವರ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡಿದ್ದಾರೆ. ಅವರು ಕೂಡ ಮಧ್ಯಪ್ರವೇಶ ಮಾಡಿ ಅವರ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು ಅಂತೇಳಿ ರೈತರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.